ನಮಸ್ಕಾರ ಗುರು. ಜಸ್ಟ್ ಟಾಕ್ಸಿಕ್ ಮೂವಿ ನೋಡಿಕೊಂಡು ಇವಾಗ ತಾನೇ ಬಂದ್ವಿ. ಈವ್ನಿಂಗ್ ಶೋಗೆ ಹೋಗಿದ್ವಿ. ಬೆಳಿಗ್ಗೆಯಿಂದ ರಿವ್ಯೂಸ್ಗಳನ್ನ ನೋಡಿ ನೋಡಿ ನಮಗೂ ತಲೆ ಕೆಟ್ಟೋಗ್ಬಿಟ್ಟು ಮಿಕ್ಸ್ಡ್ ಫೀಲಿಂಗ್ಸಲ್ಲೇ ಹೋದ್ವಿ. ಮೂವಿ ಹೆಂಗಿದೆ ನೋಡೋಣ ಅಂತ. ನಾನು ರಿವ್ಯೂ ಹೇಳೋಕ್ಕೆ ಮುಂಚೆ ನಮ್ಮನೇಲಿ ಒಬ್ಬರು ಫಿಲಮೇ ನೋಡಲ್ಲ, ಥಿಯೇಟ್ರಿಗೆ ಹೋಗಿ ಅವ್ರಿಗೆ ಹೆಂಗೆ ಅನಿಸ್ತು ಫಿಲಮು ಕೇಳೋಣ ಬನ್ನಿ. ಪುಟ್ಟಿ, ಹೆಂಗಿತ್ತು ಟಾಕ್ಸಿಕ್ ಮೂವಿ? ಆ್ಯಕ್ಟ್ರೆಸ್ ಕಾದಾಗಿತ್ತು. ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಆ್ಯಂಡ್ ತುಂಬ ಚೆನ್ನಾಗಿತ್ತು. ನಾನಂತೂ ಫಿಲಿಮ್ ಥಿಯೇಟ್ರಿಗೆ ಹೋಗಿ 2 ವರ್ಷ ಆಗಿತ್ತು ಅನಿಸುತ್ತೆ. ಹೌದು. ಬಟ್ ನಂಗಂತೂ ಫುಲ್ ಪೈಸಾ ವಸೂಲ್ ಅನಿಸ್ತು. ಎಲ್ಲೂ ಬೋರ್ ಆಗಿಲ್ಲ, ಸಖತ್ ಎಂಜಾಯ್ ಮಾಡಿದೆ ನಾನಂತೂ ಮೂವಿನ. ಸ್ಕ್ರೀನ್ ಪ್ಲೇ ಆಗಿರಲಿ, ಸ್ಟೋರಿ ಆಗಿರಲಿ ಆ್ಯಂಡ್ ಆ್ಯಕ್ಟಿಂಗ್ ಅಂತೂ ಹೇಳೋಂಗೆ ಇಲ್ಲ. ಸಖತ್ತಾಗಿ ಎವ್ರಿ ಸೀನು ಎಷ್ಟು ರಿಫೈನ್ಡ್ ಆಗಿ ತೆಗ್ದಿದ್ರು ನಂಗೆ ಇನ್ನೂ ಕಣ್ಣಲ್ಲಿ ಕಟ್ಟದಂಗಿದೆ. ಹಂಗೆ ಸಖತ್ ಇಷ್ಟ ಆಯ್ತು ನಂಗೆ. ಅಲ್ಲ, ಹೋಗೋಕ್ಕೂ ಮುಂಚೆ ರಿವ್ಯೂಸ್ ಎಲ್ಲ ನೋಡಿದ್ವಲ್ಲ, ಮಿಕ್ಸ್ಡ್ ಫೀಲಿಂಗ್ ಇತ್ತಲ್ಲ. ಅಯ್ಯೋ, ನಾನು ರಿವ್ಯೂ ನೋಡ್ಬಿಟ್ಟು ಅಯ್ಯೋ ಬೇಡ ಬಿಡಪ್ಪ ಎಲ್ಲ ಚೆನ್ನಾಗಿಲ್ಲ ಅಂತಿದ್ದಾರೆ, ಸುಮ್ಮನೆ ಮಗುನ್ ಬೇರೆ ಬಿಟ್ಬಿಟ್ಟು ಹೋಗ್ಬೇಕು ಅಂತಾನೆ ಅನ್ಕೊಂಡೆ. ಬಟ್ ನಿಜ ಹೇಳ್ಬೇಕಂದ್ರೆ ಪೈಸಾ ವಸೂಲ್ ಮೂವಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಒನ್ ಆಫ್ ದಿ ಫೈನೆಸ್ಟ್ ಮೂವಿ ಅಂತ ಹೇಳ್ಬೋದು ಕನ್ನಡ ಇಂಡಸ್ಟ್ರಿ ಇವಾಗ ಅಟ್ ಪ್ರೆಸೆಂಟು. ಬಟ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಯಾರ್ಯಾರು ನೋಡಿಲ್ವೋ ನಿಜ ಒಂದ್ಸತಿ ಹೋಗಿ ಮೂವಿ ನೋಡಿ. ನಾನು ಹೇಳೋದೇನಂತಂದರೆ ಹಳೇದೆಲ್ಲ ಕಂಪ್ಯಾರಿಸನ್ ಇಟ್ಕೊಂಡು ಹೋಗ್ಬೇಡಿ, ಇಲ್ಲ ಬೇರೆ ಯಾವುದೋ ಮೂವಿ ಎಕ್ಸ್ಪೆಕ್ಟೇಷನಲ್ಲಿ ಹೋಗ್ಬೇಡಿ. ಹೊಸ ಮೂವಿ ಏನೋ ಮಾಡಿದ್ದಾರೆ, ಸೊ ನಾವು ಸ್ವಲ್ಪ ಓಪನ್ ಮೈಂಡೆಡಲ್ಲಿ ಹೋಗೋಣ. ಸೊ ಅವಾಗ ಇಷ್ಟ ಆಗುತ್ತೆ ಜನಕ್ಕೆ ಅಂತ ನನಗನ್ನಿಸ್ತು. ನೋಡಿದ್ರಲ್ಲ ಗೈಸ್, ಥಿಯೇಟ್ರಿಗೆ ಹೋಗದೆ ಇರೋರು ಮೂವಿ ನೋಡಿ ಇಷ್ಟಪಡ್ತಿದ್ದಾರೆ ಅಂದರೆ ಆ ಮೂವಿ ಎಷ್ಟು ಚೆನ್ನಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಹಳೇದು ಫಿಲಮ್ಗಳನ್ನ ನೋಡಿ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಮೂವಿಗೆ ಹೋಗಕ್ಕೆ ಹೋಗ್ಬೇಡಿ. ಹಂಗೆ ಹೋದರೆ ಪಕ್ಕ ನಿಮ್ಗೆ ಇಷ್ಟ ಆಗಲ್ಲ. ಏಕೆ ಅಂದರೆ KGF ಅವ್ರ ಹಳೆ ಮೂವಿಗಳು ಅದೇ ಬೇರೆ, ಇವಾಗ ಮಾಡಿರೋದು ಸ್ಟೈಲೇ ಬೇರೆ. ಈ ಮೂವಿ ಹೊಸ ಕಾನ್ಸೆಪ್ಟಲ್ಲಿ ಮಾಡಿರೋದು. ನಾವು ಮೈಂಡ್ಸೆಟ್ನ ಹೊಸದಾಗಿ ಇಟ್ಕೊಂಡು ನೋಡಿದ್ರೆ ಚೆನ್ನಾಗಿ ಅನಿಸುತ್ತೆ. ನಮ್ಮ ಕನ್ನಡದಲ್ಲಿ ಫಸ್ಟ್ ಟೈಮು ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿರೋ ಮೂವಿ ಇದು. ಆದರೆ ಸಪೋರ್ಟ್ ಮಾಡಿ, ಹೇಟ್ರೆಡ್ ಅಂತೂ ಎಲ್ಲೂ ಸ್ಪ್ರೆಡ್ ಮಾಡಬೇಡಿ. ಅಷ್ಟು ನೀವು ಹೇಳೋ ಥರ ನೆಗೆಟಿವ್ ಆಗಂತೂ ಇಲ್ಲ ಮೂವಿ. ಪ್ಲೀಸ್ ಬೇರೆಯವರು ನೋಡಲಿ, ನಿಮ್ಗೆ ಅನಿಸಿದ್ದನ್ನು ನೀವು ಹೇಳಿ. ಫಿಲಮೇ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಹೋಗ್ಬೇಡಿ. ನಿಮ್ಗೆ ಅನಿಸಿಲ್ಲ ಅಂದರೆ ವಸ್ತು ಇಷ್ಟ ಆಗಿಲ್ಲ ಅಂತ ಹೇಳ್ಬೇಕು. ವಸ್ತುನೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದು ಸರಿ ಬರೋಲ್ಲ. ಇದು ನಮ್ಗೆ ಅನಿಸಿದ್ದು ರಿವ್ಯೂ ನಾವು ಹೇಳಿದ್ದೀವಿ. ನೀವು ಹೋಗಿ ನೋಡಿ, ಚೆನ್ನಾಗಿದೆ ಮೂವಿ.